ನಾವು ಅಧಿಕಾರಕ್ಕೆ ಅದನ್ನು ಬರ್ತೇವೆ, ನಾವು ಕಸವನ್ನು ತೆಗೀತೇವೆ ಅನ್ನುವಂಥ ಒಂದು ಆಶ್ವಾಸನೆ ಅವರದು. ಎರಡನೇ ಆಶ್ವಾಸನೆ, ಕಸ ತೆಗೆಯುವುದರಲ್ಲಿ ಎಷ್ಟು ಲಕ್ಷ ಹೊಡಿಬಹುದು ಅನ್ನುವಂಥ ಇನ್ನೊಂದು ಚಿಂತನೆ. ಎರಡು ಚಿಂತನೆಗಳಿದ್ದಾವೆ. ಕಸ ಅದನ್ನು ಮತ್ತೆ ತೆಗೆಯುವಂಥದ್ರಲ್ಲಿ ಬಹುಶಃ ನಾನು ಯಾಕೆ ನಿಮ್ಮ ಗಮನಕ್ಕೆ ತರ ಬಯಸ್ತೇನೆ ಅಂತ ಹೇಳಿದ್ರೆ, ಕಳೆದ ಬಾರಿ ನಾವು ಚುನಾವಣೆಗೆ ನಿಂತಾಗ ಗೋಡೌನ್ ಫುಲ್ ಆಗಿತ್ತು. ನಮ್ಮ ಪಂಚಾಯತಿನ ಹಿಂಬದಿ ಕಟ್ಟಡಗಳು ಎಲ್ಲವೂ ಅರ್ಧ ಮುಳುಗಿ ಹೋಗಿದ್ದು. ಹಾವು ಏನೆಲ್ಲ ಬರ್ತಾ ಇದ್ದಾವೆಯೋ, ಪ್ರಾಣಿಗಳು ಏನೆಲ್ಲ ಬರ್ತಾ ಇದ್ದಾವೆ, ಎಲ್ಲಾ ಪ್ರಾಣಿಗಳು ಪಂಚಾಯತಿನ ವಠಾರದಲ್ಲಿ ಇದ್ದು. ಇಷ್ಟು ಕಸ ಇದ್ದದ್ದು ಬಿಜೆಪಿಯವರಿಗೆ ತಲೆಬಿಸಿ ಆಗಿಲ್ಲ. ಇಷ್ಟು ಕಸ ಇದ್ದದ್ದು ಬಿಜೆಪಿಯವರಿಗೆ ಖುಷಿ ತಂದು ಕೊಟ್ಟಿದೆ. ಹೇಳಿರುವ ಎರಡು ಕಾರಣ, ಒಂದು ತುಂಬಿದೆ ಅದನ್ನು ತೆಗಿಬೇಕು ಅನ್ನುವಂಥ ಒಂದು ಕಾರಣ, ಎರಡನೇದು ಎಷ್ಟು ಲೋಡು ಕಂಟಿಯಲ್ಲಿ ಹೋದ್ರು 4 ಲಕ್ಷ ಹಣವನ್ನ ಅದನ್ನ ಸಾಗಾಟ ಮಾಡುವಂಥದ್ದಕ್ಕೆ ಖರ್ಚು ಮಾಡಿದ್ದಾರೆ. ಇದಕ್ಕೆ ಟೆಂಡರ್ ಕರೆದಿದ್ದಾರಾ? ಟೆಂಡರ್ ಕರೆದೇ ಇಲ್ಲ. ಟೆಂಡರ್ ಕರೀಲಿಲ್ಲ ಅಂತ ನಾವು ಮಾತನಾಡುವಾಗ ಏನು ಹೇಳ್ತಾರೆ ಅವರು? ಕಾಂಗ್ರೆಸ್ನವರು ಕಸ ತೆಗೆಯುವುದಕ್ಕೆ ವಿರೋಧ. ನಾವು ಹೇಳಿದ್ದು ಏನು ಅಂತ ಹೇಳಿದ್ರೆ, ಕಸವನ್ನ ತೆಗೀರಿ, ಆದರೆ ಕಾನೂನುಬದ್ಧವಾಗಿ ತೆಗೀರಿ, ಟೆಂಡರ್ ಅನ್ನ ಕರೀರಿ, ಯಾರು ಕಡಿಮೆಗೆ ಆಗ್ತಾರೆ ಅವರ ಮೂಲಕ ತೆಗಿಸಿ ಅಂತ ನಾವು ಒತ್ತಾಯ ಮಾಡಿದ್ರೆ, ಇಲ್ಲೆಲ್ಲ ಕಾಂಗ್ರೆಸ್ನವರು ಕಸ ತೆಗೆಯುವುದಕ್ಕೆ ವಿರೋಧ ಅಂತೇಳಿ ನಮ್ಮ ಬಾಯನ್ನು ಮುಚ್ಚಿಸತಕ್ಕಂಥ ಕೆಲಸವನ್ನು ಮಾಡಿದರು. ಇದರ ಪರಿಣಾಮ 56 ಲಕ್ಷದಲ್ಲಿ ಹಬ್ಬ ಅಂತ ಹೇಳಿದ್ರು ಎಷ್ಟು ಪರ್ಸೆಂಟ್ ಹೊಡಿಬಹುದು? 40% ಅವರು ಅಲ್ಲಿ ಹೊಡೆದಿದ್ರು. ಎಷ್ಟು ಪರ್ಸೆಂಟ್ ಹೊಡಿಬಹುದು? 50 ಹೊಡಿದ್ದಾರೆ. ನನಗೆ ಗೊತ್ತಿಲ್ಲ ಅದು ಎಷ್ಟು ಪರ್ಸೆಂಟ್ ಹೊಡೆದಿದ್ದಾರೆ ಅಂತ ಹೇಳಿ. ನೀವು ವಿನಯರ ಹತ್ರ ಕೇಳಿದ್ರೆ ಗೊತ್ತಾಗಿದೆ, ನನಗೆ ಗೊತ್ತಿಲ್ಲ ಅದು. ಇಂದಿನ ಅಧ್ಯಕ್ಷರುಗಳ ಹತ್ರ ಕೇಳಬೇಕು. ಇಂದಿನ ಅಧ್ಯಕ್ಷರುಗಳ ಹತ್ರ ಕೇಳಿದ್ರೆ ಎಷ್ಟು ಪರ್ಸೆಂಟ್ ಹೊಡೆದಿದ್ದಾರೆ ಅನ್ನುವಂಥದ್ದನ್ನ ನಾವು ಕೇಳಿದ್ರೆ ಅದು ಅರ್ಥ ಆದೀತು. ಹಾಗಾಗಿ ನಮಗೆ ಪರ್ಸೆಂಟೇಜ್ ಬರಬೇಕಾಗಿದ್ರೆ ಕಸ ಪಂಚಾಯತಿನಲ್ಲಿ ತುಂಬಬೇಕು. ಅದರ ನಂತರ ಇಲ್ಲೇ ಕಸ ಸ್ಟಾಪ್ ಮಾಡಿದರೆ ಸಾಕಾಗುವುದಿಲ್ಲ. ಒಂದಷ್ಟು ಹಸಿ ಕಸವನ್ನ ಎಲ್ಲಿ ಸಾಗಾಟ ಮಾಡಬೇಕು? ಅಲ್ಲಿ ಜಾಗ ಮಾಡಿದರೆ ಕಲ್ಚರ್ ಪೇಲಿ ಜಾಗ ಮಾಡಿದರೆ ಹಸಿ ಕಸ ಅಲ್ಲಿ ಸಾಗಾಟ ಆಗುವುದಿಲ್ಲ. ತಿಂಗಳಿಗೆ ಎಷ್ಟು ಕಂಟಿ? 40,000. ತಿಂಗಳಿಗೆ 40,000 ರೂಪಾಯಿ ಕೊಟ್ಟು ಆ ಕಸವನ್ನ 5 ವರ್ಷಕ್ಕೆ ಎಲ್ಲಿಗೆ ಸಾಗಾಟ ಮಾಡಬೇಕು ಹೇಳಿಯಪ್ಪ? ಯಾರ ಮನೆಗೆ? ಮಾಜಿ ಅಧ್ಯಕ್ಷರ ಅಣ್ಣನ ಮನೆಗೆ. ನನಗೆ ಗೊತ್ತಿಲ್ಲ ಈ ವಿವರಗಳೆಲ್ಲ. ನೋಡಿ, ಇಷ್ಟು ಸಾಗಾಟ ಆಗಬೇಕು. 40,000 40,000 35 ಪುನಃ ಸೆಗ್ರಿಗೇಷನ್ ಮಾಡಲಿಕ್ಕೆ. ಇಂಥ ಲಾಭ ಸಿಕ್ಕುವುದಾದ್ರೆ ಕಸ ಇಲ್ಲಿ ಸ್ಟಾಕ್ ಮಾಡಿದ್ರೆ ಬೇರೆ ಏನು ಮಾಡಬೇಕು ಹೇಳಿ? ಕಸ ಇಷ್ಟು ಸ್ಟಾಕ್ ಮಾಡಲೇಬೇಕು, ಲಾಭ ಆಗಲೇಬೇಕು, ಕಸದಿಂದ ರಸ ಬರಲೇಬೇಕು. ವಿನಯ ಕಂದರ್ಕರ್ ಅವಧಿ ಮುಗಿಯಿತು, ನಂತರ ಆದರೂ ಕ್ಲಿಯರ್ ಆದಿತ್ತು ಅಂತ ಆಲೋಚನೆ ಮಾಡಿದೆವು. ನಮ್ಮದೇ ಕೂಸು ಅಲ್ಲಿ ಪಂಚಾಯತಿನ ಅಧ್ಯಕ್ಷ ಆಗಿಬಿಟ್ರು. ಆಗ ನಾವು ಒಂದು ಸ್ವಲ್ಪ ಸಾಫ್ಟ್ ಕಾರ್ನರ್ ಆದೆವು. ಏನೇ ಇದ್ರು ನಮ್ಮಲ್ಲೇ ಇದ್ರಲ್ಲಪ್ಪ, ನೋಡೋಣ ಅವರು ಕಸ ಸಾಗಾಟ ಮಾಡ್ಯಾರು ಅಂತ ಅವರಿಗೆ ಸಪೋರ್ಟ್ ಮಾಡಿದವಲ್ಲ ಅದೀರಾ? ಕಸ ಸಪೋರ್ಟ್ ಮಾಡ್ಯಾರು ಅಂತ ನಾವು ಸಾಗಾಟ ಮಾಡ್ಯಾರು ಅಂತ ಸಪೋರ್ಟ್ ಮಾಡಿದೆವು. ಇವತ್ತು ಚೇಂಜ್ ಆಗಲಿಲ್ಲ. ಇವತ್ತು ನಮ್ಮಲ್ಲಿ ಇದ್ದಿದ್ರೆ ಚೇಂಜ್ ಆಗ್ತಿತ್ತು. ಆ ಬಿಜೆಪಿಯ ಇದಕ್ಕೆ ಒಗ್ಗಿಕೊಂಡ್ರಲ್ಲ, ಬಿಜೆಪಿಯ ಆಡಳಿತಕ್ಕೆ ಒಗ್ಗಿಕೊಂಡ ಕಾರಣ ಇವರು ಕೂಡ ಬದಲಾವಣೆಗಳಾಗಲಿಲ್ಲ. ಇವರ ಕಾಲದಲ್ಲಿ ಕೂಡ ಟೆಂಡರ್ ಆಗದೆ ಕಸ ಹೇಗ್ ಬೇಕು, ಎಲ್ಲಿ ಬೇಕು, ರಾತ್ರಿ ಹೋಗೋದು. ನೋಡಿ, ಒಬ್ಬ ಕೆಲಸ ಮಾಡುವವ, ಸರಿಯಾದ ಕಾನೂನು ರೀತಿಯಲ್ಲಿ ಕೆಲಸ ಮಾಡುವವ ಹಗಲು ಕೆಲಸ ಮಾಡ್ತೇವೆ ನಾವು, ರಾತ್ರಿ ಯಾಕೆ ಕೆಲಸ ಮಾಡಬೇಕು? ರಾತ್ರಿ ಕೆಲಸ ಮಾಡುವುದಿದ್ರೆ ಕದ್ದು ಮಾಡತಕ್ಕಂಥ ಕೆಲಸವನ್ನೇ ರಾತ್ರಿ ಮಾಡುದು. ನಮ್ಮ ಪಂಚಾಯತಿನಿಂದ ಹೋಗಿರತಕ್ಕಂಥ ಕಸ, ಬಹುತೇಕವಾಗಿರತಕ್ಕಂಥ ಕಸ ಅದು ರಾತ್ರಿಯೇ ಸಾಗಾಟ ಆಗುವುದು. ಅದು ಎಲ್ಲಿ ಸಾಗಾಟ ಆಗ್ತದೆ, ಎಲ್ಲಿ ಅದನ್ನು ಹಾಕ್ತಾರೆ ನಮ್ಗೆ ಯಾವುದೂ ಗೊತ್ತಿಲ್ಲ. ಕೇಳಿದ್ರೆ ನೀವು ವಿರೋಧ ಮಾಡ್ತೀರಿ ಅಂತ. ಸೊ ಈ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡು 2ನೇ ಅಧ್ಯಕ್ಷರ ಅವಧಿಯಲ್ಲಿ ಕೂಡ ಮುಗಿಯಿತು. ಈಗ ಇನ್ನು ಮುಂದೆ ಅವರಿಗೆ ಬರಬೇಕು ಅಂತ ಅವರ ಮನಸ್ಸಿನಲ್ಲಿದೆ. ಅದಕ್ಕೆ ಮುಕ್ಕಾಲಂಶ ಕಸ ಫುಲ್ ಆಗಿದೆ, ಇನ್ನು ಇದನ್ನು ಫುಲ್ ಮಾಡಿ ಬಿಡ್ತಾರೆ. ಫುಲ್ ಮಾಡಿದ್ರೆ ಪ್ರಯೋಜನ ಆಗ್ತದೆ ಅನ್ನುವಂಥ ಒಂದು ವಿಚಾರ. ಇದಕ್ಕೆ ಸಂಬಂಧಪಟ್ಟು ಮಾತನಾಡುವುದಾದರೆ ನಾವು ಹೇಳತಕ್ಕಂಥದ್ದು ಇಷ್ಟೇ. ಕಲ್ಚರ್ ಪೇಯಲ್ಲಿ ಇವತ್ತೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನೀವು ಯಾರಾದ್ರೂ ಎಲ್ಲರೂ ಹೋಗಿ ನೋಡಬೇಕು. ಕಲ್ಚರ್ ಪೇ, ನಮ್ಮ ಗೋಕುಲ್ದಾಸ್ ಇದ್ದಾರೆ, ಅವರು ನಮಗೆ ಬೈಯುವುದರಲ್ಲಿ ತಡೆಯಲಿಕ್ಕೆ ಆಗುವುದಿಲ್ಲ. ಆ ಕಲ್ಚರ್ ಪೇಯ
ರಸ ಏನಿದೆಯೋ ಅದು ಗೋಕುಲದಾಸರವರ ಜಮೀನ ಪಕ್ಕನೆ ಹರಿದು ಬರತಕ್ಕಂಥದ್ದು. ಒಬ್ಬ ಅಶೋಕ್ ಪೀಚೆ ಅಂತ ಇದ್ದಾರೆ. ಅಶೋಕ್ ಪೀಚೆ ಅವರು ಪ್ರತಿ ಸಾರಿ ನಮಗೆ ಫೋನ್ ಮಾಡ್ತಾರೆ. ಅವರು ಫೋನ್ ಮಾಡಿ ಗಲಾಟೆ ಮಾಡಲಿಕ್ಕೆ ಬಂದಾಗ MLA ಕರೆಯೋದು, ಮಾತುಕತೆ ಮಾಡೋದು, MLA ಕರೆಯೋದು, ಮಾತುಕತೆ ಮಾಡೋದು, ಸರಿ ಮಾಡ್ತೇವೆ, ಹೋಗ್ತೇವೆ. ಪಂಚಾಯತ್ ಎಲೆಕ್ಷನ್ ಬಂತು ಅಂತ ಹೇಳಿದ್ರೆ ಬಿಜೆಪಿಯವರು ಅವರನ್ನ ಕರೆಯುವುದು, ಸಮಾಧಾನ ಮಾಡುವುದು, ನಾವು ಮಾಡ್ತೇವೆ ಅಂತ. ಎಷ್ಟು ಸಮಯ ಮಾಡಿದ್ದಾರೆ, ಎಷ್ಟು ಸಮಯ ಅವರನ್ನ ಮಂಗ ಮಾಡಿದ್ದಾರೆ, ಎಷ್ಟು ಸಮಯದಿಂದ, ಎಷ್ಟು 30 ವರ್ಷಗಳಿಂದ. ಸುಳ್ಯಕ್ಕೆ 60, ಬಿಜೆಪಿಗೆ 30. ಇಲ್ಲಿ ಬಿಜೆಪಿಗೆ 30ರಲ್ಲಿ ಏನು ಮಾಡಿದೆ? ಸುಳ್ಯಕ್ಕೆ 60 ಆಗಿ ಬಿಜೆಪಿಗೆ 30 ಅಲ್ವಾ? ಬಿಜೆಪಿಗೆ 30 ಆಗಿ ಏನು ಮಾಡಿದ್ದಾರೆ? ಬಿಜೆಪಿಗೆ 30 ಆಗಿ ಪಂಚಾಯತ್ ಅನ್ನ ತುಳುವಲ್ಲಿ ಹೇಳ್ತೇವೆ, ಮುಂಡೆ ಹುಚ್ಚಿಸಿದ್ರು ಅಂತ ಹೇಳ್ಬೋದು. ಆ ಮಾತು ಹೇಳಿದರೆ ಅದು ತಪ್ಪಾಗ್ಬೋದು, ಕ್ಷಮಿಸ್ಬೇಕೇನೋ ತಪ್ಪಾಗಿದ್ರೆ ಆಗ್ಲೇ ಹೇಳ್ತಾ ಇದ್ದೇನೆ. ಸೊ ಈ ರೀತಿಯ ಮಾತುಗಳು, ತುಳು ಗಾದೆ ಮಾತುಗಳು. ನೆರೆಯವರು MLA, ಬಿಜೆಪಿ MLA, ನಾವು ಇಲ್ಲಿ ಬಿಜೆಪಿ MLA, ಎರಡು ಬಿಜೆಪಿ MLA ಪ್ಲಸ್ ನೀವು ಮಂತ್ರಿ. ಈ ಕಾಲದಲ್ಲಿ ಈ ಜಾಗೆಯನ್ನ, ನಮಗೆ ಏನು ಜಾಗ ಬೇಕೋ ಅದನ್ನ ಸರ್ಕಾರದ ಮಟ್ಟದಲ್ಲಿ ಮಾಡಿ, ಸೆಂಟ್ರಲ್ ಗವರ್ಮೆಂಟ್ ನಿಮ್ಮದೇ ಇದೆ, ನೀವು ಅಲ್ಲಿಗೆ ಬರ್ಕೊಂಡ್ರೆ ನಾವು ಸರ್ಕಾರಿ ಜಾಗೆಯನ್ನು ಅದಕ್ಕೆ ಪರ್ಯಾಯವಾಗಿ ಕೊಟ್ರೆ ನಮಗೆ ಫಾರೆಸ್ಟ್ ಜಾಗವನ್ನು ಕೊಡ್ತಾರೆ ಅಂತೇಳಿ ನಾವು ಬಡ್ಕೊಂಡೆವು. ಮೀಟಿಂಗ್ ಮಾಡಲಿಕ್ಕೆ 2 DFOಗಳನ್ನ ಕರೆಸಿ ಮೀಟಿಂಗ್ ಮಾಡಿ ಅಂತ ಒತ್ತಾಯ ಮಾಡಿದೆವು. ನಾವು ಮಾಡಿದ್ದೇವೆ, ನಾವು ಮಾಡ್ತೇವೆ. ನಾನು ವಾರಣಾಸಿಗೆ ಹೋಗ್ತೇನೆ, ವಾರಣಾಸಿಯಲ್ಲಿ ಮಾಡಿ ಬರ್ತೇನೆ, ನೋಡಿ ಬರ್ತೇನೆ. ವಾರಣಾಸಿಗೆ ಹೋಗಿ ಬಂದದ್ದು ಎಂಥದ್ದು? ಏನು ತೀರ್ಥ ತಗೊಂಡು ಬಂದಿರ್ಬೇಕಷ್ಟೇ, ಬಿಟ್ಟರೆ ಏನೂ ಮಾಡಿಲ್ಲ. ವಾರಣಾಸಿಗೆ ಹೋಗಿ ಬಂದಿದ್ದಾರೆ, ಯಾವ ಕೆಲಸನೂ ನಡೆದಿಲ್ಲ. ನಾವು ಹೇಳತಕ್ಕಂಥದ್ದು ಇಷ್ಟೇ, ನಿಮಗೆ ಶಕ್ತಿ ಇದ್ರೆ ಅಥವಾ ಒಬ್ಬ ಕೆಲಸ ಮಾಡುವವನಿಗೆ ಶಕ್ತಿ ಇದ್ರೆ ಅದನ್ನ ನಮ್ಮ ಸರ್ಕಾರ ತೋರಿಸಿಕೊಟ್ಟಿದೆ. ನಿಮಗೆ ಉದಾಹರಣೆ ಹೇಳ್ತಾ ಇದ್ದೀನಿ. ನಾವು ಬಂದಡ್ಕಕ್ಕೆ ಫಾರೆಸ್ಟ್ ನಲ್ಲಿ ರಸ್ತೆ ಹೋಗ್ಬೇಕಾಗಿತ್ತು. ಫಾರೆಸ್ಟ್ ನಲ್ಲಿ ರಸ್ತೆ ಹೋಗಿ ಫಾರೆಸ್ಟ್ ಜಾಗ ನಮಗೆ ಅಲ್ಲಿ ಕೊಡ್ಬೇಕಾಗಿತ್ತು. ಇದೇ ರೀತಿಯ ಆಕ್ಷೇಪಣೆಗಳಿದು. ಅಂತ ಸಂದರ್ಭದಲ್ಲಿ ಕೆಚ್ಚೆದೆಯ ನಮ್ಮ ಮಂತ್ರಿ ಆಗಿರತಕ್ಕಂಥ ರಮಾನಾಥರಯ್ಯವರ ನೇತೃತ್ವದಲ್ಲಿ ನಾವೇನು ಮಾಡಿದೆವು ಗೊತ್ತಾ ನಿಮಗೆ? ನಾವು ಸರ್ಕಾರಿ ಜಾಗವನ್ನ ಇಲ್ಲಿ ಅಮರಪಡ್ನೂರಿನಲ್ಲಿ ಇರತಕ್ಕಂಥ, ಇಲ್ಲಿ ಇವರಿದ್ದಾರೆ ರಾಧಣ್ಣ, ಅಮರಪಡ್ನೂರಿನಲ್ಲಿರತಕ್ಕಂಥ ಜಾಗವನ್ನ ಸರ್ಕಾರಿ ಜಾಗವನ್ನ ಪರ್ಯಾಯವಾಗಿ ಕೇಂದ್ರ ಸರ್ಕಾರಕ್ಕೆ ಅಥವಾ ಫಾರೆಸ್ಟ್ಗೆ ಕೊಟ್ಟು ನಾವು ಜಾಗವನ್ನ ಮಾಡಿ ಅಲ್ಲಿ ರಸ್ತೆಯನ್ನ ನಿರ್ಮಿಸಿ ಇವತ್ತು ಸುಳ್ಯದಿಂದ ಬಂದಡ್ಕಕ್ಕೆ ನೇರವಾಗಿ ನಾವು ಹೋಗಬೇಕಾಗಿದೆ. ಮಾಡಿರತಕ್ಕಂಥ ಕೆಲಸ ಅದು ರಮಾನಾಥರಯ್ಯವರ ಕೆಲಸ, ಅದು ಕಾಂಗ್ರೆಸ್ ಸರ್ಕಾರದ ಕೆಲಸ. ನೀವು ಏನಾದ್ರೂ ಹೋಗಿ ತಿಳ್ಕೊಂಡು ಬನ್ನಿ. ಬಿಜೆಪಿ ಅವರಿಗೆ ಅದನ್ನು ಹೇಳಿದ ಪಂಚಾಯತಿನಲ್ಲಿ ಯಾವುದನ್ನು ಬಿಡ್ಲಿಲ್ಲ ನಾವು. ಬಿಜೆಪಿಯವರು ಅದನ್ನು ಹೇಳಿದೆವು, ನಿಮಗೆ ಮಾನ ಮರ್ಯಾದೆ ತಾಕತ್ತೇನಾದ್ರೂ ಇದ್ರೆ ನೀವು ಅದನ್ನು ಮಾಡಿಯಪ್ಪ ಅಂತೇಳಿ ವಿನಯ ಕಂದಲ್ಕರ್ ಅವರಿಗೆ ನಾವು ಒತ್ತಾಯವನ್ನ ಮಾಡಿದೆವು. ಆದ್ರೆ ಅವರು ಮಾಡಲಿಲ್ಲ. ಇನ್ಯಾಕೆ, ಯಾವ ಪುರುಷಾರ್ಥಕ್ಕಾಗಿ ಸುಳ್ಯದ ಜನ ಬಿಜೆಪಿಗೆ ಒಟ್ಟು ಕೊಡಬೇಕು? ಇದನ್ನು ನಾವು ಕೇಳತಕ್ಕಂಥ ಪ್ರಶ್ನೆ. ಆಯ್ತಪ್ಪ, ಇವತ್ತು ಟೌನ್ ಹಾಲ್ನಲ್ಲಿ ನಾವೆಲ್ಲ ನೋಡಿದ್ದೇವೆ, ವೆಂಕಟರಮಣಗೌಡರವರು ನಮ್ಮೆಲ್ಲ ಹಿರಿಯರು ಇಡೀ ಸುಳ್ಯ ಬೆಳಿಬೇಕಾಗಿದ್ರೆ ಜನಪ್ರತಿನಿಧಿಗಳ 60ರಲ್ಲಿ 30, 30ರಲ್ಲಿ 60 ಅಂತ ಮಾತಾಡ್ತಾ ಇದ್ದೇವಲ್ಲ. ಜನಪ್ರತಿನಿಧಿಗಳು ಮಾಡಿದ್ದು ಏನೂ ಇಲ್ಲ. ಜನಪ್ರತಿನಿಧಿಗಳು ಮಾಡಿದ್ದು ಅಂತ ಕಾಣುವುದಾದರೆ ನನ್ನ ಪ್ರಕಾರ ಒಂದು ಮಿನಿ ವಿಧಾನಸೌಧ, ನಾವು ಇದ್ದದನ್ನು ಇದ್ದಾಗೆ ನಾವು ಒಪ್ಪಿಕೊಳ್ಳೋಣ, ಒಂದು ಮಿನಿ ವಿಧಾನಸೌಧ ಆಗಿದೆ, ಇನ್ನೊಂದು ವೆಂಟೆಡ್ ಡ್ಯಾಮ್ ಆಗಿದೆ. ಇದು ಎರಡನ್ನ ಬಿಟ್ಟರೆ ಇದ್ದದಕ್ಕೆ ಪೇಂಟ್ ಮಾತ್ರ ಕೊಟ್ಟದ್ದು ಇವರು ಬಂದು 30 ವರ್ಷಗಳಲ್ಲಿ 60 ವರ್ಷಗಳಲ್ಲಿ ಎಲ್ಲವರು ಮಾಡಿದ್ದು ಪೇಂಟ್ ಮಾತ್ರ ಕೊಟ್ಟದ್ದು, ಬೇರೆ ಹೊಸ ನಿರ್ಮಾಣಗಳನ್ನಾಗಲಿಲ್ಲ. ಅವರನ್ನ ಹಿಗ್ಗಾಮುಗ್ಗವಾಗಿ ಮಾತಿನ ಬಲದಲ್ಲಿ ಕಟ್ಟಿ ಹಾಕಿದ್ದೇವೆ, ಎಲ್ಲವನ್ನ ಮಾಡಿದ್ದೇವೆ. ಆದರೆ ಪ್ರತಿಫಲ ಶೂನ್ಯ ಆಗಿದೆ. ಒಟ್ಟು ಶಕ್ತಿ ನಮಗೆ ಕಡಿಮೆ ಆಗಿರುವ ಕಾರಣಕ್ಕಾಗಿ ನಾವು ಫೇಲ್ಯೂರ್ ಆಗಿದ್ದೇವೆ, ನಾವು ಒಪ್ಪಿಕೊಳ್ತಾ ಇದ್ದೇವೆ. ಆದರೆ ಅದಕ್ಕೆ ಮುಂದಿನ ದಿನ ಶಕ್ತಿಯನ್ನ ಕೂಡಿಸಬೇಕಾಗಿದೆ. ಮುಂದಿನ ದಿನ ನೀವೆಲ್ಲ ಒಟ್ಟು ನಿಂತು, ಎಲ್ಲ ಚುನಾವಣೆಗೆ ನಿಂತು, ಗೆಲ್ಲುವವರು ಚುನಾವಣೆಗೆ ನಿಂತು ಅಧಿಕಾರವನ್ನು ತೆಗೆದುಕೊಳ್ಳತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ ಬಹುಶಃ ಬಿಜೆಪಿಯನ್ನು ಮಣಿಸಬಹುದು. ಯಾವುದೇ ಅಭಿವೃದ್ಧಿಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳದೆ ಕೇವಲ ರಾಜಕೀಯ ಆಟೋಟಪಾಗಳಿಗೆ ಸೀಮಿತವಾಗಿ ಇಲ್ಲಿಂದ ನಿರ್ಗಮಿಸಿದಂತಹ ಬಿಜೆಪಿ ಆಡಳಿತದ ಈ ಒಂದು ನಗರ ಪಂಚಾಯತಿನ ವಿರುದ್ಧ ಇವತ್ತು ಸುಳ್ಯ ನಗರ ಕಾಂಗ್ರೆಸ್ಸಿನ ವತಿಯಿಂದ ಈ ಒಂದು ಪ್ರತಿಭಟನಾ ಸಭೆ ನಡೀತಾ ಇದೆ. ಸುಸಜ್ಜಿತವಾದ ಒಂದು ಮೀನು ಮಾರುಕಟ್ಟೆಯನ್ನು ಕಾಣ್ತಾ ಇದ್ದೇವೆ. ಈ ಸುಸಜ್ಜಿತವಾದ ಮೀನು ಮಾರುಕಟ್ಟೆ ಬಹುಶಃ ಏನಾಯಿತು, ಇಲ್ಲಿ ಸರಿಯಾದ ರೀತಿಯಲ್ಲಿ ಕಲೆಕ್ಷನ್ ಮಾಡ್ಲಿಕ್ಕೆ ಆಗದೆ
ಅದನ್ನು ಸರಿಯಾದ ರೀತಿಯಲ್ಲಿ ಏನ ಮಾಡಲಿಕ್ಕೆ ಆಗದೆ ಅವರೆಲ್ಲ ನಮ್ಮ ಬಾರ್ಡರ್ಗಳಲ್ಲಿ ಹೋಗಿ ಬೈಸಾನ ಹರಮೂರಿನಂತಹ ಬಾರ್ಡರ್ಗಳಲ್ಲಿ ಅವರು ಮೀನು ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡುವುದರ ಮೂಲಕ ಸುಳ್ಯ ನಗರ ಪಂಚಾಯತಿಗೆ ದೊಡ್ಡ ಒಂದು ಆರ್ಥಿಕ ನಷ್ಟವನ್ನು ಉಂಟು ಮಾಡುವಂತ ಕೆಲಸವನ್ನ ಮಾಡಿದರು. ಅದನ್ನು ಕೂಡ ಸಮರ್ಪಕವಾಗಿ ನಿರ್ವಹಿಸಲಿಕ್ಕೆ ಈ ಬಿಜೆಪಿ ಆಡಳಿತಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ಕಸ ವಿಲೇವಾರಿಯ ಜೊತೆಗೆ ಈಗಿರ್ತಕ್ಕಂಥ ಹೇಳಿದರು ಮುಸ್ತಾಫರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅಮೃತ ದ್ವಾರ ಯೋಜನೆಯ ಮುಖೇನ ಸುಮಾರು 850 ಕೋಟಿ ಇವತ್ತು ಅನುದಾನ ಇವತ್ತು ಸರ್ಕಾರದಿಂದ ಬಂದಿದ್ರು ಕೂಡ ನಗರ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ದುರ್ಗಡಕದ ಪ್ರದೇಶದ ಜನರಿಗೆ ನೀರು ಕೊಡಲಿಕ್ಕೆ ಅವರನ್ನು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇಲ್ಲಿ ಒಂದು ಬಿಟ್ಟಿದ್ದಾರೆ. ಅವರಿಗೆ ತಾರತಮ್ಯದ ಧೋರಣೆಯನ್ನು ಆ ಭಾಗದ ಜನರಿಗೆ ತಾರತಮ್ಯದ ಧೋರಣೆಯನ್ನು ಒದಗಿಸಿದ್ದಾರೆ. ಬಹುಶಃ ಅದಕ್ಕೆ ಇದು ಮಾಡತಕ್ಕಂಥದ್ದು ಪ್ರಪೋಸಲ್ ಕೊಡತಕ್ಕಂಥದ್ದು ನಗರ ಪಂಚಾಯತ್ನ ವಿಚಾರ. ಈ ಜಡ್ಡುಗಟ್ಟಿದ ಅಧಿಕಾರಿಗಳು ಮತ್ತು ಜಡ್ಡುಗಟ್ಟಿದ ಆಡಳಿತ ಇದನ್ನು ಯಾವತ್ತೂ ಕೂಡ ಒಂದು ಸರಿದಾರಿಗೆ ತರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಸುಳ್ಯದ ಆಡಳಿತ ವ್ಯವಸ್ಥೆ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ ನಾವು ಕೂಡ ಸಾಕಷ್ಟು ಬಾರಿ ಜನಪ್ರತಿನಿಧಿಗಳಾಗಿ ಕೆಲಸ ಮಾಡಿದವರು. ಒಂದು ಘನತ್ಯಾಜ್ಯ ವ್ಯವಸ್ಥೆಗೆ ಜನನಿಬಿಡ ಪ್ರದೇಶ ಆಗಬೇಕಾ, ಜನ ಇಲ್ಲದ ಪ್ರದೇಶ ಆಗಬೇಕು ಅಂತ ಆಯ್ಕೆ ಮಾಡುವಂಥ ವ್ಯವಸ್ಥೆ ಈ ಒಂದು ಶಾಸಕರಿಗೆ, ಸಚಿವರಿಗೆ, ಸಂಸದರಿಗೆ ಆಗಲಿಲ್ಲ ಅಂತ ಹೇಳಿದರೆ ಇವರಿಗೆ ಇದರ ಇಚ್ಛಾಶಕ್ತಿ ಇಲ್ಲ ಅಂತ ಮಾತ್ರ ಹೇಳ್ಬೋದಷ್ಟೇ. ಯಾಕೆಂತ ಹೇಳಿದರೆ ಸುಳ್ಯದಲ್ಲಿ ಸುಮಾರು ಈ ಕಸ ವಿಲೇವಾರಿಯ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ. ನಗರ ಪಂಚಾಯತಿನ ಸಭೆಗಳಲ್ಲಿ ಸಾಕಷ್ಟು ಚರ್ಚೆಯಾಗಿದೆ, ಪ್ರತಿಭಟನೆಗಳಾಗಿದೆ, ಆಡಳಿತ ವ್ಯವಸ್ಥೆಯನ್ನು ಎಚ್ಚರಿಸುವಂಥ ಕೆಲಸಗಳು ವಿರೋಧ ಪಕ್ಷ ಮಾಡಿದೆ. ಆದರೆ ಸುಳ್ಯದಲ್ಲಿ ಒಂದು ಅಧ್ಯಕ್ಷರ ಆಯ್ಕೆ ಆದರೆ ಸಚಿವರಾದವರು ಇವತ್ತು ಬಂದವರು ನಗರ ಪಂಚಾಯತಿ ಕೂತ್ಕೊಳ್ತಾರೆ ಅವರ ಪಕ್ಷದ ಅಧ್ಯಕ್ಷರಾಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ. ಆದರೆ ಸುಳ್ಯದ ಎಲ್ಲ ಜನರ, ಸರ್ವ ಜನರ ಒಂದು ಮೂಲಭೂತ ಸಮಸ್ಯೆಗೆ ಒಟ್ಟು ಸೇರಿ ಒಂದು ದಿವಸ ಇಲ್ಲೊಂದು ಸಭೆಯನ್ನು ಕರೆದು ಈ ಸಮಸ್ಯೆ ನಿವಾರಣೆ ಆಗಬೇಕು ಅಂತ ಹೇಳಿದ ಇಚ್ಛಾಶಕ್ತಿ ಇಲ್ಲ. ನಾವು ಹೆಸರು ಹೇಳಿ ಮಾತಾಡುವುದಿಲ್ಲ ಯಾರನ್ನು. ಕಳೆದ KDP ಸಭೆಯಲ್ಲಿ ನಾನು ಮತ್ತು ಧರ್ಮಪಾಲ್ ಕೊಯಿಂಗಾಜೆ ಈ ಕಸದ ಬಗ್ಗೆ ಅಲ್ಲಿ ಪ್ರಸ್ತಾವನೆ ಮಾಡಿದಾಗ ಇಬ್ಬರು ನಗರ ಪಂಚಾಯತಿನ ಬಿಜೆಪಿ ಸದಸ್ಯರು ನನಗೆ ಫೋನ್ ಮಾಡಿ ಧಮಕಿ ಹಾಕ್ತಾರೆ. ನಾನಾಗ ಅವರಿಗೆ ಹೇಳಿದೆ, ನಾವು ಯೂತ್ ಕಾಂಗ್ರೆಸ್ ಇಂದ ಬಂದವನು, NSU ಇಂದ ಬಂದವನು, ನಿಮ್ಮ ಯಾವುದೇ ಬೆದರಿಕೆಗಳಿಗೆ ನಾನು ಜಗ್ಗುವುದಿಲ್ಲ ಅಂತ ಹೇಳಿದೆ. ಅವರು ಯಾವುದೇ ಬೆದರಿಕೆ ಹಾಕಿದ್ರು ನಾವು ಜಗ್ಲಿಲ್ಲ ಆ ಸಮಯದಲ್ಲಿ. ಯಾಕೆಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನಗರ ಪಂಚಾಯತ್ ಬಗ್ಗೆ ಮಾತಾಡ್ಲಿಕ್ಕೆ ನೀವ್ ಯಾರು ಅಂತ ಕೇಳ್ತಾರೆ ಕ್ವಶನ್. ನಾನು ಹೇಳಿದೆ, ನಾನು ಈ ನಗರ ಪಂಚಾಯತ್ ಏರಿಯಾದ ಒಬ್ಬ ಸಾಧಾರಣ ಪ್ರಜೆಯಾಗಿ ನಾನು ಮಾತಾಡ್ತಾ ಇದ್ದೇನೆ ಅಂತ ನಾನು ಹೇಳಿದೆ. ನಾನು ಅವರ ವಿರುದ್ಧ ನಾನು ಈ ಕಸದ ವಿರುದ್ಧ ನಾವು ನಗರ ಪಂಚಾಯತ್ ಇಲ್ಲಿ KDP ಸಭೆಯಲ್ಲಿ ಹಲವಾರು ಬಾರಿ ಪ್ರಸ್ತಾವನೆ ಮಾಡಿ ಚರ್ಚೆಯನ್ನು ಮಾಡಿದ್ದೇವೆ. ಅವರಲ್ಲಿ ಯಾವುದೇ ಉತ್ತರವಿಲ್ಲ. ಅದೇ ರೀತಿ ಈ ಪುರಭವನವನ್ನು ನೀವು ನೋಡಿರ್ಬೋದು. ಸುಳ್ಯದ ಪುರಭವನ ನಿನ್ನೆ ಸುಳ್ಯದಲ್ಲಿ 60 ವರ್ಷದ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಈಗ ವೆಂಕಪ್ಪ ಗೌಡರು ಹೇಳಿದ್ರು ಸುಳ್ಯಕ್ಕೆ 60 ಅವರಿಗೆ 30 ಅಂತೇಳಿ. ಈ 30 ವರ್ಷದಲ್ಲಿ ಅವರು ಏನು ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ ಅಂತೇಳಿ ಅವರು ತೋರಿಸಿ ನೋಡ್ಲಿ. ಇದ್ದ ಕಟ್ಟಡಗಳಿಗೆ ಪೈಂಟ್ ಹೊಡೆಯುವುದನ್ನು ಬಿಟ್ಟು ಯಾವುದೇ ಹೊಸ ಕಾಮಗಾರಿಯನ್ನು ಇವರು ಮಾಡಲಿಲ್ಲ. ಇದ್ದ ರಸ್ತೆಗಳನ್ನು ಅಗ್ದಾಕಿದು ಬಿಟ್ಟರು ಹೊಸ ರಸ್ತೆಗಳನ್ನು ಮಾಡಲಿಲ್ಲ. ಯಾವುದೇ ಉದ್ಯೋಗಗಳನ್ನು ಇಲ್ಲಿ ಸೃಷ್ಟಿ ಮಾಡಲಿಲ್ಲ. ಯಾರಿಗೂ ಕೂಡ ಒಂದು ಉದ್ಯೋಗವನ್ನು ಇವರು ಕೊಡಿಸಿಕೊಡ್ಲಿಲ್ಲ. ಒಂದು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ DV ಸದಾನಂದಗೌಡರು ಒಂದು ಕಾರ್ಖಾನೆ ಮಾಡ್ತಾರೆ ಅಂತ ಹೇಳಿ ಬಾರಿ ಬಿಟ್ರು. ಇಲ್ಲಿ ಬಿಜೆಪಿ ಅವರೆಲ್ಲ ಖುಷಿ ಪಟ್ರು, ಕಾರ್ಖಾನೆ ಆಗ್ತದೆ ಅಂತ ಹೇಳಿ, ಎಷ್ಟೋ ಸಾವಿರ ಜನಗಳಿಗೆ ಉದ್ಯೋಗ ಆಗ್ತದೆ ಅಂತ ಹೇಳಿ. ಆದ್ರೆ ಇದುವರೆಗೆ ಯಾವುದೇ ಜಾಗವನ್ನು ಬಿಜೆಪಿ ಅವರ ಟೈರ್ ಪಂಚರ್ ಆಗಿದೆ, ಉತ್ತರ ಇಲ್ಲ. ಇವರು ಕಮಿಷನ್ ಕೂಡ ಮಾಡ್ತಾ ಇಲ್ಲ. ಶಾಸಕರಿಗೆ ಅಧಿಕಾರಿಗಳನ್ನು ಕಂಟ್ರೋಲ್ ಇಡ್ಲಿಕ್ಕೆ ಆಗ್ತಾ ಇಲ್ಲ. ಯಾವುದೇ ಅಧಿಕಾರಿಗಳು ಶಾಸಕ ಆಗ್ತಾ ಇಲ್ಲ. ಅವರಿಗೆ ಅಧಿಕಾರಿಗಳು ಅವರವರ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಆದ ಕಾರಣ ಈ ಕಸವನ್ನು 31ರ ಒಳಗೆ ನೀವು ಕಸ ವಿಲೇವಾರಿ ಹಾಗೂ ರಸ್ತೆ, ಈಗ ನಮ್ಮ ನಾಯಕರೆಲ್ಲರೂ ಮಾತಾಡಿದ್ರು ಇಲ್ಲಿ ಯಾವ ಸಮಸ್ಯೆ ಇದೆ ಅಂತ ಹೇಳಿ. ಈ ಸಮಸ್ಯೆಯನ್ನು 31ರ ಒಳಗೆ ನಿವಾರಣೆ ಮಾಡದಿದ್ರೆ ಇದೇ ನಗರ ಪಂಚಾಯತ್ ಎದುರುಗಡೆ ನಾವು ನಗರ ಪಂಚಾಯತ್ಗೆ ಬೀಗ ಹಾಕಿ ನಾವು ಪ್ರೊಟೆಸ್ಟ್ ಮಾಡ್ತೇನೆ. ಸುಮಾರು ಒಂದು 5-6 ವರ್ಷಗಳಿಂದ ಈ ಟೌನ್ ಹಾಲ್ ಅನ್ನು ಸಂಪೂರ್ಣವಾಗಿ ನೀವು ನಿರ್ಲಕ್ಷಿಸಿದ್ದೀರಿ. ಯಾಕೆ ಪಕ್ಕದಲ್ಲಿರುವ ಇತರ ಕಮರ್ಷಿಯಲ್ ಅಥವಾ ಇತರ ಸಭಾಭವನಗಳಿಗೆ ಏನಾದರೂ ಸಮಸ್ಯೆ ಆಗ್ತದೆ ಅಂತ ಹೇಳುವಂಥ ವಿಚಾರ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅಂತ ಹೇಳುವಂಥ ಅನುಮಾನವನ್ನು ನಾವೀಗ ವ್ಯಕ್ತಪಡಿಸಬೇಕಾಗ್ತದೆ. ಯಾಕಂತ ಹೇಳಿದರೆ ನಗರ ಪಂಚಾಯತ್ನ ಟೌನ್ ಹಾಲ್ ಸಾಧಾರಣ ಸುಮಾರು ಒಂದು 30 ವರ್ಷಗಳ ಹಿಂದೆ ನಿರ್ಮಾಣವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕಿಂತಲೂ ಮೊದಲು ನಿರ್ಮಾಣವಾಗಿರುವ ಇದೆ JC ಭವನ, ಇಂದಿಗೂ ಕೂಡ ಸುಸ್ಥಿತಿಯಲ್ಲಿ ಉಂಟು. ಯಾಕೆ ನಗರ ಪಂಚಾಯತ್ನ ಟೌನ್ ಹಾಲ್ ಅನ್ನು ಇನ್ನೂ ಕೂಡ ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ?
ಜನಸಾಮಾನ್ಯರಿಗೆ ಸಿಗಬಾರ್ದು ಅಂತ ಹೇಳುವಂಥ ಉದ್ದೇಶದಿಂದಲೋ ಬಡವರಿಗಾಗಿ ಒಂದು ಜಾಗ ಕೂಡ ಮಾಡಲಿಲ್ಲ. ಅದನ್ನು ಕೂಡ ನಾನು KDP ಮೀಟಿಂಗ್ ಆಗುವಾಗ ಅವರ ಗಮನಕ್ಕೆ ತಂದಿದ್ದೇನೆ. ಅದನ್ನು ಕೂಡ ಇಲ್ಲಿಯ ಸುಧಾಕರ್ ಅನ್ನೋರಿದ್ರು ಚೀಫ್ ಆಫೀಸರು, ಅವರಲ್ಲಿ ಪ್ರಶ್ನೆ ಮಾಡಿದಾಗ ಅವರು ಇಲ್ಲ ನಾವು ಜಾಗ ನೋಡಿದ್ದೇವೆ, ದುಗ್ಗಲಡ್ಕದಲ್ಲಿ ಒಂದು 8 ಎಕರೆ ಮತ್ತೆ ದುರ್ಗಾದೆಯಲ್ಲಿ ನೋಡಿದ್ದೇವೆ, ಆದರೆ ಅದು ಜಾಗ ಸಮತಟ್ಟಾಗಿಲ್ಲ. JCB ತಂದು ಅದನ್ನೆಲ್ಲ ನಾವು ಸಮತಟ್ಟು ಮಾಡ್ಲಿಕ್ಕೆ ಟ್ರೈ ಮಾಡಿದ್ದು, ಆದರೂ ಆಗ್ತಾ ಇಲ್ಲ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕಿರ್ಪಳ. ನಾನು ಯಶವಂತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ. ನಾನು ಪುತ್ತೂರಿನ ಕೇಪುರಲ್ಲಿರುವ ಐಕಾನಿಕ್ ಟೈಲ್ ಗ್ಯಾಲರಿ ಬಂದಿದ್ದೀನಿ. ಸೊ ಆ ಗ್ಯಾಲರಿ ಒಳಗಡೆ ಏನಿದೆ ನೋಡ್ಕೊಂಡು. ಹೊಸದಾಗಿ ಮಾರ್ಕೆಟಲ್ಲಿ ಬಂದಿರುವ 15 mm ಥಿಕ್ನೆಸ್ ಇರುವ ಹೈ ಕ್ವಾಲಿಟಿ ಡ್ಯೂರೇಬಿಲಿಟಿ ಇರುವ ಕಜಾರಿಯ 6x4 ಸೈಜ್ ಟೈಲ್ಸ್. ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ 4x2 ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಟೈಲ್ಸ್, ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮಲ್ಲಿ ಅವೈಲೇಬಲ್ ಇದೆ. 4x2 ಗ್ಲೋಸಿ ಫಿನಿಶ್, ವೆರೈಟಿ ಡಿಸೈನ್ಸ್ ಇದೆ, ವೆರೈಟಿ ಕಲರ್ಸ್ ಇದೆ. ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಜಸ್ ಆಗಿದೆ. ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು 6x4 ಡಿಜಿಟಲ್ ಟೈಲ್ಸ್. ನಾವಿವಾಗ ಒಂದು ಟೈಲ್ ತೊಗೊಂಡ್ರೆ ಸಾಲದು, ಆ ಟೈಲ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು, ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ. ಸೊ ಈ ಥರ ನಮ್ಮ ಮನೇನ ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು. ಇದೆಲ್ಲ ಕಿಚನ್ ಟಾಪಿಗೆ, ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಸ್ಟೇರ್ ಕೇಸ್ ಈ ಥರ ಏರಿಯಾಗಳಿಗೆ ಗ್ರಾನೈಟಿಗೆ ಸಬ್ಸ್ಟಿಟ್ಯೂಟ್ ಆಗಿ ಬಂದಿರುವ ಮೆಟೀರಿಯಲ್ಸ್. ಇದೆಲ್ಲ ನಾರ್ಮಲ್ ಕಮೋಡ್ಸಿಗಿಂತನೂ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸ್. ನಾವು ಟೈಲ್ಸ್ ಆ್ಯಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಮಾಡ್ತಾ ಇದ್ದೇವೆ. ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್, ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್. ಸೊ ಅರೌಂಡ್ 200 ಕಿಲೋಮೀಟರ್ಸ್ ತನಕನೂ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ. ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕ್ಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ಮಾಡಿಕೊಡ್ತೇವೆ. ಐಕಾನಿಕ್ ಟೈಲ್ ಗ್ಯಾಲರಿ, ಉಪ್ಪಿನಂಗಡಿ ರೋಡ್, ಕೇಪುಳು, ಪುತ್ತೂರು, ದಕ್ಷಿಣ ಕನ್ನಡ.